ಇಂದು ಫೆಬ್ರವರಿ 15ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವಂತಹ ಒಂದು ಶ್ರೇಷ್ಠ ಬರಹವೇ. ಶಿರೋನಾಮೆ ಫ್ಲೈಯಿಂಗ್ ವರ್ಡ್ಸ್. Once I went to pay a visit to a friend of mine. On his table, I saw a small book with a black cover, The Imitation of Christ. I opened it at a random and read chapter 28, book 3. Christ speaks to the disciple, "Son, take it not to heart if some people speak evil of you, and say of you things which you are unwilling to hear. You must think still worse of yourself and believe that no one is weaker than you. If you walk by way of the Spirit, you will make small account of words which fly. It is no small prudence to be silent in time of misfortune, and to turn within to me, not to be disturbed with the judgment of man. Let not your peace depend on the tongues of men, for whether they put a good or bad construction on what you do, you are still what you are. ಥಾಮಸ್ ಎ ಕೆಂಫಿಸ್. ಒಂದು ಅಪರೂಪವಾದ ಕ್ರಿಸ್ತನ ಉಪದೇಶ, ಹಾರುವ ಶಬ್ದಗಳು. ನಾನು ಇಲ್ಲಿ ಥಾಮಸ್ ನಮ್ಮ ಮಾರಸ್ ಅವರು ಬರೀತಾರೆ, ನಾನು ಒಮ್ಮೆ ಒಬ್ಬ ಸ್ನೇಹಿತನ ಮನೆಗೆ ಹೋಗಿದ್ದೆ. ಅವನ ಟೇಬಲ್ ಮ್ಯಾಲಿತ್ತು ಆ ಪುಟ್ಟ ಪುಸ್ತಕ, ಕರಿಯ ಹೊದಿಕೆಯದು. ಅದರ ಹೆಸರು ಇಮಿಟೇಷನ್ ಆಫ್ ಕ್ರಿಸ್ಟ್. ಅತ್ಯಂತ ಪ್ರಸಿದ್ಧವಾದ ಪುಸ್ತಕ. ಕ್ರಿಶ್ಚಿಯನ್ ಧರ್ಮದ ಮೇಲೆ ಅತ್ಯಂತ ಪ್ರಸಿದ್ಧ, ಬೈಬಲ್ ತರುವಾಯ ಇಮಿಟೇಷನ್ ಆಫ್ ಕ್ರಿಸ್ಟ್ ಬಹಳ ಪ್ರಸಿದ್ಧವಾದ ಪುಸ್ತಕ. ನಾನು ಅದನ್ನು ಕೈಯಲ್ಲಿ ತೆಗೆದುಕೊಂಡು ಯಾವುದೋ ಒಂದು ಪುಟ ತೆರೆದೆ. 28ನೇ ಪ್ರಕರಣ, 3ನೇ ಪುಸ್ತಕ, 3ನೇ ಭಾಗ. ಕ್ರಿಸ್ತ ಹೇಳ್ತಾನೆ, ಮಗೋ, ಯಾರೋ ಕೆಲವರು ನಿನ್ನನ್ನು ಕುರಿತು ಕೆಟ್ಟದಾಗಿ ಮಾತು ಆಡಿದರೆ ಅದನ್ನು ಹೃದಯಕ್ಕೆ ಹಚ್ಚಿಕೊಳ್ಳಬೇಡ. ಏಕೆಂದರೆ ಆ ಮಾತುಗಳನ್ನು ಕೇಳಲು ನೀನು ಇಚ್ಛಿಸುತ್ತಿಲ್ಲ. ನೀನು ಇನ್ನೂ ಹೆಚ್ಚಾಗಿ ಕೆಟ್ಟದವನಾಗುವ ವಿಚಾರನಾಗುವ ತಕ್ಕದ್ದು. ಅಂದರೆ ಅದರಂತೆ ಇನ್ನೂ ಹೆಚ್ಚಿಗೆ ಕೇಳುವಂಥ ತಾಕತ್ತಿನತ್ತಿ ಬೆಳೆಸೋಬೇಕು. ಇಷ್ಟೇ ಎಲ್ಲ, ನಿನಗಿಂತ ದುರ್ಬಲರು ಯಾರೂ ಇಲ್ಲವೆಂದು ನಂಬು. ಅಂದರೆ ನೀನು ಅವನ್ನೆಲ್ಲ ತಾಳ್ಕೋಬೇಕು ಅಂತ ಹೇಳ್ತಾನೆ. ಒಂದು ವೇಳೆ ನೀನು ಚೈತನ್ಯ ಭಾವದಿಂದ ಸಾಗುತ್ತಿದ್ದರೆ ನೀನು ಆ ಹಾರಾಡುವ ಶಬ್ದಗಳನ್ನು ಕ್ಷುಲ್ಲಕವಾಗಿರುವುದಾಗಿ ತಿಳಿದುಕೊಳ್ಳುತ್ತೀ. ದುರಾದೃಷ್ಟ, ಪಠಿಸಿದಾಗ ಮೌನವಾಗಿರುವುದು ಎಷ್ಟೊಂದು ಸಣ್ಣದನಿಸ್ತದಲ್ಲ, ಆದರೆ ಅದು ವಿವೇಕಯುತವಾದದ್ದು. ಆಗ ಮಾತ್ರ ಏನು ಮಾಡಬೇಕು, ನೀನು ನಿನ್ನ ಅಂತರಂಗದ ಒಳಗೆ ಹೋಗಬೇಕು, ನನ್ನನ್ನು ಪ್ರಾರ್ಥನಾ ಮಾಡಬೇಕು. ಆ ಮನುಷ್ಯರ ಆ ನಿರ್ಣಯದತ್ತ ಯಾವ ರೀತಿಯಿಂದನೂ ಗೊಂದಲಕ್ಕೆ ಈಡಾಗಬಾರದು. ಯಾರು ನಿನ್ನ ಬಗ್ಗೆ ಕೆಟ್ಟು ಮಾತನಾಡುತ್ತಾರೋ ಅವ್ರ ಬಗ್ಗೆ. ನಿನ್ನಲ್ಲಿರುವ ಶಾಂತಿಯೋ ಆ ಮನುಷ್ಯರ ನಾಲಿಗೆಯನ್ನು ಅವಲಂಬಿಸಬಾರದು, ಅದನ್ನು ಗಮನಿಸಬಾರದು. ಏಕೆಂದರೆ ಅವರು ಒಳ್ಳೆಯದನ್ನು ಅಥವಾ ಕೆಡುಕಿನ ಮಾತನ್ನು ಆಡುತ್ತಲಿರಬಹುದು. ನೀನು ಏನು ಮಾಡುತ್ತಿರುವಿ ಮುಂತಾಗಿ ಅದು ಏನಿದ್ದರೂ ಸಹ ನೀನೇ ಆಗಿರುತ್ತೀ. ಥಾಮಸ್ ಕ್ಯಾಂಫಿಸ್ ಕ್ರಿಸ್ತನ ಒಬ್ಬ ಧಾರ್ಮಿಕ ಭಕ್ತ.
ಅವನೇ ಬರೆದಂಥದ್ದು ಇಮಿಟೇಷನ್ ಆಫ್ ಕ್ರಿಸ್ಟ್ ಅನ್ನುವಂಥ ಲ್ಯಾಟಿನ್ ಭಾಷೆಯಲ್ಲಿ ಬರೆದಂಥ ಗ್ರಂಥ. 1400 ಅದು ಬಹುಶಃ 1470 ಏನು 1405 ಪ್ರಕಟ್ ಫಸ್ಟ್ ಟೈಮ್ ಮುದ್ರಣ ಆದಂಥ ಪುಸ್ತಕ. ಸಾವಿರ ಮುದ್ರಣಗಳನ್ನು ಪಡೆದಂಥ ಪುಸ್ತಕ ಇಮಿಟೇಷನ್ ಆಫ್ ಕ್ರಿಸ್ಟ್. ಅದು ಬಹಳ ದೊಡ್ಡ ಅದ್ಭುತವಾದಂತಹ, ಆತ ಜರ್ಮನ್ ಮತ್ತು ಡಚ್ ಇದರಿಂದ ಹುಟ್ಟಿದಂಥ ಮನುಷ್ಯ ಥಾಮಸ್ ಕ್ಯಾಂಪಿಸ್. ಇಮಿಟೇಷನ್ ಆಫ್ ಕ್ರಿಸ್ಟ್ ಎಲ್ಲಿಯಾದರೂ ಸಿಕ್ಕರೆ ಸ್ವಲ್ಪ ಗ್ಲಾನ್ಸ್ ಮಾಡಿ, ನಾನು ಒಮ್ಮೆ ಅದರ ಪುಟಗಳನ್ನು ತಿರುವಿ ಹಾಕಿದ್ದೆ. ನಮಸ್ಕಾರ.